ಓಕೆ, ಈ ವಿಷಯ ನಿಮ್ಗೆ ಏನಾದರೂ ಇವಾಗಲೇ ಗೊತ್ತಾಗಿಲ್ಲ ಅಂತಂದರೆ ಮುಂದೆ ನೀವು 5 ಲಕ್ಷ ರೂಪಾಯಿ ದಂಡ ತೆತ್ತೀರಾ. ಸೊ ಯಾಕಂದರೆ ನಾನು ಇದನ್ನೆಲ್ಲನೂ ಕೂಡ ಉದಾಹರಣೆಗಳು ನನ್ನ ಹತ್ರ ಸಾಕಷ್ಟು ಇದ್ದಾವೆ, ಆಯಿತಾ. ಸರಿ, ಏನು ಅಂತಂದರೆ ಈಗ ತಮ್ಮನೇಲಿ ಹುಡ್ಕೊಂಡು ಬಂದಿದ್ರೆ 5 ಲಕ್ಷ ರೂಪಾಯಿ ದಂಡ ಏನಕ್ಕೆ ಕಟ್ತೀರಾ? ನೀವು ಕೇದೊಳಗೆ ಹೋದ್ರೂ ಕೂಡ ದಂಡ ಕಟ್ಟೋದು ಏನಾದರೂ ಇದೆಯಾ ಅಂತ ಅಂದ್ಕೊಂಡ್ರೆ ಹೌದು, ಖಂಡಿತ ಇದೆ. ಯಾಕಂದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತವೆ, ಯಾರೆಲ್ಲ ಫಾಲೋ ಮಾಡಲ್ಲ ಅವ್ರಿಗೆ ಇರುತ್ತೆ. ಸೊ ಎಲ್ಲರಿಗೆಲ್ಲ ನೋಡಿ ಯಾವ ರೀತಿ ಕಂಡೀಷನ್, ಫಾರ್ ಎಕ್ಸಾಂಪಲ್ ಸೀಟ್ ಕ್ಯಾನ್ಸಲೇಷನ್ ಪ್ರೊಸೆಸ್ ಅಂತ ಇರುತ್ತೆ, ಆಯಿತಾ. ನಮ್ಮ ಕೇದೊಳಗಡೆ ನೋಡಿ, ನೀವು ಚಾಯ್ಸ್ 1 ಕೊಟ್ಟುಬಿಟ್ಟು ಪೇಮೆಂಟ್ ಮಾಡಿಬಿಟ್ಟಿದ್ರೆ ಅಡ್ಮಿಷನ್ ಆಗಿಲ್ಲ ನೋಡಿ. ಎರಡು ರೀತಿ ಕಂಡೀಷನ್ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಎಲ್ಲ ಹುಡುಗರು ಕೂಡ ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ಅಡ್ಮಿಷನ್ ಕೂಡ ಆಗ್ತಿದ್ದೀರಾ. ಸೊ ಸೀಟ್ ಕ್ಯಾನ್ಸಲೇಷನ್ ಪ್ರೊಸೆಸ್ ಅಂತ ಬಂದಾಗ ನೀವು ನೋಡಿ ಚಾಯ್ಸ್ 1 ಕೊಟ್ಟಿದ್ದೀರಾ, ಓಕೆ, ಬಟ್ ಅಡ್ಮಿಷನ್ ಆಗಿಲ್ಲ, ಅಥವಾ ಚಾಯ್ಸ್ 1 ಕೊಟ್ಬಿಟ್ಟು ಅಡ್ಮಿಷನ್ ಆಗಿದ್ದೀರಾ. ಸೊ ಏನೇ ಮಾಡಿರಿ ನೀವು ಅಡ್ಮಿಷನ್ ಲೆಕ್ಕಕ್ಕೆ ಬಂದಂಗೆ. ನೀವು ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಮಾಡಿಬಿಟ್ಟಿದ್ದೀರಾ, ಚಾಯ್ಸ್ 1 ಕೊಡೋದಷ್ಟಲ್ಲ ಪೇಮೆಂಟ್ ಮಾಡಿಬಿಟ್ಟಿದ್ದೀರಾ, ಕಾಲೇಜ್ಗೂ ಅಡ್ಮಿಷನ್ ಆಗಿಲ್ಲ ಒಂದು ಕ್ಯಾಟಗರಿ. ಚಾಯ್ಸ್ 1 ಕೊಟ್ಟಿದ್ದೀರಾ, ಪೇಮೆಂಟು ಮಾಡಿದ್ರೆ ಅಡ್ಮಿಷನು ಆಗಿದ್ರೆ ಅಂತಂದರೆ ಇವೆರಡು ಕೂಡ ಒಂದೇ ಕ್ಯಾಟಗರಿ ಇದ್ದಂಗೆ. ಸೊ ಇದ್ದಾಗ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೇಬೇಕು, ಇಲ್ಲಾಂತಂದರೆ ನೀವು ದಂಡ ಕಟ್ತೀರಾ. ಯಾಕೆ ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲು ನೀವು ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, XYZ ಸಿಕ್ಕಿದೆ, ಓಕೆ, ನಿಮಗೆ ಸೀಟ್ ಸಿಕ್ಕು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗಿಲ್ಲೋ ಅಥವಾ ಪೇಮೆಂಟ್ ಮಾಡಿದರೆ ಆಗಿಲ್ಲ ಅಂದ್ಕೊಳ್ಳಿ, ಅಥವಾ ಅಡ್ಮಿಷನ್ ಆಗಿದ್ರೆ ಮುಂದೆ ನನಗೆ ಬೇಡ ಅಂತ ಅಂದ್ಕೊಂಡ್ರು ಸಹಿತ ನೀವು ಈ ಪ್ರೊಸೆಸ್ ಮಾಡಲೇಬೇಕು, ಓಕೆ. ಸೊ ಕೇದೊಳಗಡೆ ಒಂದು ಲಾಸ್ಟ್ ಡೆಡ್ಲೈನ್ ಇರುತ್ತೆ, ಆ ಡೇಟ್ ಒಳಗಡೆ ಹೋಯ್ತಂದರೆ ನಿಮ್ಗೆ ಯಾವುದೇ ರೀತಿ ದುಡ್ಡು ಖರ್ಚಾಗಲ್ಲ, ಕೇವಲ 5,000 ರೂಪಾಯಿ ಅಷ್ಟೇ ದಂಡ ಕಟ್ಟೋದಿರುತ್ತೆ. 5,000 ರೂಪಾಯಿ ಕಟ್ಟಿಬಿಟ್ರೆ ನೀವು ಫ್ರೀಯಾಗಿ ಸೀಟ್ ಕ್ಯಾನ್ಸಲೇಷನ್ ಮಾಡ್ಬೋದು. ಅದೇ ಸೀಟ್ ಕ್ಯಾನ್ಸಲೇಷನ್ ಅಂದರೆ ಇದೇ ಪ್ರೊಸೆಸ್. ಏನಂತಂದರೆ ಈಗ ಇನ್ನೂ ಕೂಡ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿಲ್ಲ, ಫಸ್ಟ್ ರೌಂಡ್ ಈ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ ಚಾಯ್ಸ್ ಎಂಟ್ರಿ ಅಂದರೆ ಈಗಾಗಲೇ ಅಡ್ಮಿಷನ್ ಪ್ರೊಸೆಸ್ಸು 29 ಲಾಸ್ಟ್ ಡೇಟ್ ಇದೆ. ಸೊ ನಾನು ಕೇಳಿದ ಪ್ರಕಾರ ಈ ವರ್ಷದ್ದು 28ವರೆಗೂ ಕೂಡ ಅಂತ ಹೇಳಿದ್ರೆ, ಸೊ ಎಕ್ಸ್ಟೆಂಡೆಡ್ 30ವರೆಗೂ ಕೂಡ ಕೊಟ್ಟಿರ್ತಾರೆ, ವರಿ ಮಾಡ್ಕೊಬೇಡಿ. 30 ಒಳಗಡೆ, ಓಕೆ, ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಮಾಡಿದ್ದೀರಾ, ಬಟ್ ನಿಮಗೆ ಸೀಟ್ ಬೇಡ, ಅದು ನನಗೆ ಬೇರೆ ರೌಂಡಿಗೆ ಹೋಗ್ತೀನಿ ಅಂತ ಅನ್ನೋಂಗಿದ್ರೆ, ಓಕೆ, ಇಲ್ಲ ನಾನು ಈಗಾಗಲೇ ಚಾಯ್ಸ್ 1 ಕೊಟ್ಟು ಪೇಮೆಂಟು ಮಾಡಿ ಅಡ್ಮಿಷನ್ ಆಗಿದ್ದೀನಿ, ಆದರೂ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇವಾಗ ನೀವು ಬೇರೆ ರೌಂಡಿಗೆ ಹೋಗ್ಬೇಕು ಅನ್ಕೊಂಡಿರ್ತೀರ. ಸೊ ಈ ಎರಡು ಕಂಡೀಷನ್ ಒಳಗಡೆ ಏನು ಮಾಡಿರಿ, ವಿತಿನ್ 13 ಡೇಟ್ ಒಳಗಡೆ ಹೋಗ್ಬಿಟ್ಟು ಸೀಟ್ ಕ್ಯಾನ್ಸಲೇಷನು ಕೇದು ಒಳಗಡೆ ಹೋಗ್ಬೇಕಾಗ್ತದೆ. ಕೇಗೆ ಹೋಗ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ವಿತ್ 5,000 ರೂಪಾಯಿ ಫೈನ್ ಇದ್ದಂಗೆ, ಒಂದು ಪೆನಾಲ್ಟಿ ಇದ್ದಂಗೆ ಅಷ್ಟೇ, ಆಯಿತಾ. 5,000 ರೂಪಾಯಿ ಕಟ್ಟಿ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಡಿ. ನಿಮಗೆ ಸೆಕೆಂಡ್ ರೌಂಡ್ ಒಳಗಡೆ ಬಿಡ್ತಾರೆ. ಇನ್ನೂ ಡಿಲೇ ಮಾಡಿದ್ರಿ ಅಂದ್ಕೊಳ್ಳಿ, ಓಕೆ, ಈಗ ಏನಾದರೂ ಫಾರ್ ಎಕ್ಸಾಂಪಲ್ ಆ ಡೇಟ್ ಒಳಗಡೆ ಹೋದರೆ ನಿಮಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಡಲ್ಲ, ಡೈರೆಕ್ಟ್ 3rd ರೌಂಡಿಗೆ ಬಿಡ್ತಾರೆ. ಸೊ ಎಷ್ಟು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದರೆ ನಿಮಗೆ ದೊಡ್ಡ ಲಾಸ್, ಆಯಿತಾ. ಸೊ ಈ ರೀತಿ ಇರ್ತದೆ. ಸೀಟ್ ಕ್ಯಾನ್ಸಲೇಷನ್ ಮಾಡ್ತಕ್ಕಂಥ ಉದ್ದೇಶ ಬಂದುಬಿಟ್ಟು ಯಾಕೆ ಮಾಡ್ತಾರೆ ಅಂತ ಮೊದಲು ಹೇಳ್ತೀನಿ ನೋಡಿ. ಈಗ ಯಾವುದೋ ಒಂದು XYZ ಕಾಲೇಜ್ ಒಳಗಡೆ ಅಡ್ಮಿಷನ್ ಆದ್ರಿ, ಓಕೆ, ನೆಕ್ಸ್ಟು ನೀವು ಯಾವ ಸೆಕೆಂಡ್ ರೌಂಡ್ ಮುಗಿತಾ ಬಂದಿತ್ತು, ಅವಾಗ ಏನು ಮಾಡಿದ್ರಿ ನೀವು, ಆ ಕಾಲೇಜ್ ಬೇಡ ಅಂತಂದು ಹೋಗ್ತೀರ ಅಂತಂದರೆ ಆ ಒಂದು ಸೀಟು 4 ವರ್ಷದ ಅಮೌಂಟ್ ಯಾರು ತುಂಬ್ತಾರೆ, ಅದು ಕಾಲೇಜ್ಗೆಲ್ಲ ಅಷ್ಟು ಲಾಸ್ ಆಗುತ್ತಲ್ವ. ಸೊ ಹಂಗಾಗಿ ನಾನು 5 ಲಕ್ಷ ರೂಪಾಯಿ ಹಾಕಿದ್ದು ಇಂಜಿನಿಯರ್ ಸ್ಟೂಡೆಂಟ್ಗೆ, ಈಗ 1,30,000 ಇದೆ, 8 5 ಮಾಡಿರಿ ಎಷ್ಟಾಗುತ್ತೆ ಅಷ್ಟು ಆಗುತ್ತೆ. ಸೇಮ್ ಅದೇ ರೀತಿಯಾಗಿ ನೀವು ಬೇರೆ ಕೋರ್ಸು ಕೂಡ ತೊಗೊಳ್ಳಿ, ಓಕೆ. ಅಂದರೆ ಇನ್ನೂ ಕೂಡ ರೂಲ್ಸ್ ಇದೆ, ಅಂದರೆ ಎಲ್ಲರಿಗೂ ಕೂಡ ಬರ್ತಾರೆ. ನನಗೀಗ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದೆ, ಒಂದು ಯಾವುದೋ XYZ ಕಾಲೇಜ್ ಸಿಕ್ಕಿದೆ, ನನಗೀಗ ಅಪ್ಗ್ರೇಡೇಷನ್ ಹೇಳಿದ್ರೆ ಬರ್ತಾರೆ, ಮತ್ತು ಸೆಕೆಂಡ್ ರೌಂಡು 3rd ರೌಂಡಾಗಿ ಮತ್ತೆ ಒಂದು ಯಾವುದೋ ಒಂದು ಮತ್ತು ABC ಅಂತ ಕಾಲೇಜ್ ಸಿಕ್ಕಿದ್ದು, ನನಗೆ ಯಾವುದೋ ಒಂದು ಕಾಲೇಜು ಅಪ್ಗ್ರೇಡೇಷನ್ ಹೇಳಿದ್ರೆ ಬರ್ತಾರೆ. ಇದು ರೂಲ್ಸ್, ಇದು ಏನೂ ಆಗಲ್ಲ ನಿಮಗೆ, ಓಕೆ. ಇದು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ನೀವು ಸೀಟ್ ಸಿಕ್ಕಿದೆ, ಅಡ್ಮಿಷನ್ ಆಗಿದೆ, ನೀವು ಯಾವುದೇ ರೌಂಡಿಗೆ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ ನೀವು, ಓಕೆ. ಯಾವುದೇ ರೌಂಡ್ ಸುಮ್ಮನೆ ಎಕ್ಸಿಟ್ ಆಗ್ತಾಯಿದ್ದೀರಾ. ಹಂಗೆ ಎಕ್ಸಿಟ್ ಆಗ್ತಿರೋ ಸುಮ್ಮನೆ ಬಿಡಲ್ಲ ಅವರು, ಯಾಕಂದರೆ ನೀವು ದುಡ್ಡು ಕೊಟ್ಟು ಪೇಮೆಂಟ್ ಮಾಡಿದ್ದೀರಾ. ಇನ್ನೂ 3 ವರ್ಷದ ನಿಮ್ಮದು ಫೀಸ್ ಇದೆ ಅಲ್ವಾ, 3 ವರ್ಷದ ಕಟ್ಬಿಟ್ಟೇ ಎಕ್ಸಿಟ್ ಆಗಿ ಅಂತಾರೆ. ಸೊ ಸಮ್ರಿ ಆಫ್ ದಿಸ್ ವಿಡಿಯೋ ಏನೇ ಅಂತಂದರೆ, ನೀವು ಸೀಟ್ ಕ್ಯಾನ್ಸಲೇಷನ್ ಯಾರೆಲ್ಲ ಮಾಡ್ಕೋಬೇಕಂತಂದ್ರು ಇದೇ ಜುಲೈ 30 ಅಥವಾ 28 ಅಂತ ಹೇಳೋರು 29 ಒಳಗಡೆ ಹೋಗ್ರಿ. ಆದಷ್ಟು 29 ಒಳಗಡೆ ಹೋಗ್ಬಿಟ್ಟು ಅಥವಾ 28 ಒಳಗಡೆ ಹೋಗ್ಬಿಟ್ಟು ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬನ್ನಿ. ಇಲ್ಲ 30ವರೆಗೂ ಕೂಡ ಹೋದ್ರೂ ನಡೀತದೆ, ಇಲ್ಲ ಅಂತಲ್ಲ. ಬಟ್ ನಿಮ್ಮ ಸೆಕೆಂಡ್ ರೌಂಡ್ ಬಿಡೋದು ಸ್ವಲ್ಪ ಡೌಟ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಇಲ್ಲಾಂತಂದರೆ ನೀವು 30 ಮೇಲೆ ಏನಾದರೂ ಹೋದ್ರೆ ಅಂತ ಏನಾಗ್ತದೆ ಅಂತಂದರೆ ಕೇದವ್ರಿಗೆ ನಿಮ್ಮ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡಲ್ಲ, ಡೈರೆಕ್ಟಾಗಿ 3rd ರೌಂಡಿಗೆ ಹೋಗ್ತೀರಾ, ಓಕೆ. 5,000 ರೂಪಾಯಿ ಅಂತರೂ ಕಟ್ಟಲೇಬೇಕು ಸೀಟ್ ಕ್ಯಾನ್ಸಲೇಷನ್ ಮಾಡೋಕೆ, ವಿತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲನೂ ಕೂಡ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ಆಯಿತು, ನಿಮ್ಮದು ಅಪ್ಲಿಕೇಶನ್ ಎಲ್ಲ ನಿಮ್ಗೆ ಸಂಬಂಧಪಟ್ಟಿದ್ದು ಏನೇನಿದ್ದೇವೆ, ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ, ಓಕೆ. ಸೊ ಇದು ಒಂದಿಷ್ಟು ಇಂಪಾರ್ಟೆಂಟು. ಯಾಕಂದರೆ ಎಷ್ಟು ಹುಡುಗರು ಏನು ಮಾಡ್ತಾರೆ ಅಂತಂದರೆ, ಇವಾಗ ಸೀಟ್ ಸಿಕ್ಕು ನಾನು ಆಮೇಲೆ ಬೇಡ ಮಾಡ್ಕೊತೀನಿ ಅಂದರೆ ಬರಲ್ಲ. ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಮಾಡಿ ಅಂದರೆ ಅಡ್ಮಿಷನ್ ಆಗಲೇಬೇಕು, ಓಕೆ. ಇಲ್ಲ ನೀನು ಬೇಡ ಅಂತಂದರೆ ಹೋಗ್ಬಿಟ್ಟು 5,000 ರೂಪಾಯಿ ಕಟ್ಬಿಟ್ಟು ಕೇದಲ್ಲಿ ಕ್ಯಾನ್ಸಲ್ ಮಾಡ್ಕೊಂಬರ್ಬೋದು. ಇದು ರೂಲ್ಸ್ ಇದೆ, ವರಿ ಮಾಡ್ಕೊಬೇಡಿ. ಸೊ ಇನ್ನೂ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಆಗಿದ್ದೀರಾ, ಇನ್ನೂ ಒಂದು 15 ದಿನ ಆದಮೇಲೆ ಸೀಟ್ ಇನ್ನೂ ಅಂದರೆ ಈ 3rd ರೌಂಡ್ ಮುಗಿಯುವಷ್ಟರ ಒಳಗಡೆ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು. ನೀವು 3rd ರೌಂಡನ್ನು ಕೂಡ ಕಂಪ್ಲೀಟ್ ಆಯಿತು, ಅವಾಗ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀರಂತಂದರೆ ನಿಮಗೆ ಅದು 5,000 ರೂಪಾಯಿದು ಕೂಡ ಸ್ಕೀಮ್ ಅಂತ ಏನೋ ಒಂದು ರೀತಿ ಸ್ಕೀಮ್ ಇದ್ದಂಗೆ ಅದು ಇರೋಲ್ಲ. ನಿಮಗೆ ಅಷ್ಟು ದುಡ್ಡು 5x ದುಡ್ಡು ಕಟ್ಟಿನೇ
ಅದು ರೂಲ್ಸ್ ವಿತ್ ಮೆನ್ಷನ್ ಮಾಡೋರೆ. ಓಕೆ, ಕೈ ಬಿಡಿ ಒಂದು ದೊಡ್ಡ ಬುಕ್ಕ ಕೊಟ್ಟವ್ರು ನೋಡಿ. ಬುಕ್ ಅಂದ್ರೆ ಏನು, ಒಂದು ಫೀಡಪ್ ಕೊಟ್ಟವ್ರೆ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಕೌನ್ಸಿಲಿಂಗ್ ಅಂತ. ಅದರಲ್ಲಿ ಮೆನ್ಷನ್ ಮಾಡಿಬಿಟ್ಟವ್ರೆ. ಓಕೆ, ನಾವು ಏನಂತ ಕಾನೂನು ಪ್ರಕಾರವಾಗಿ ನಿಮಗೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾರಂತ ಮೆನ್ಷನ್ ಮಾಡೋರೆ. ಅದರಲ್ಲಿ ಮೆನ್ಷನ್ ಇದೆ ಆಯಿತಾ. ಸೊ ಈಗ ಫಾರ್ ಎಕ್ಸಾಂಪಲ್ 1,30,30,000 ರೂಪಾಯ್ದು ಅದೊಂದು ಕಾಲೇಜ್ ಸಿಕ್ಕಿತ್ತು, ಫಸ್ಟ್ ಇಯರ್ ಅಡ್ಮಿಷನ್ ಆಗಿದ್ರಿ. ಓಕೆ, ಈಗ ಇನ್ನೂ ಕೂಡ ಥರ್ಡ್ ರೌಂಡ್ ಕಂಪ್ಲೀಟ್ ಆಗಿಲ್ಲ. ನೀವು ಬೇಡ ಅಂತಂತಂದರೆ ಏನು ಮಾಡ್ಬೋದು, ನಿಮಗೆ ಎಕ್ಸಿಟ್ ಆಗ್ಬೋದು. ಇವಾಗಲೇ ಥರ್ಡ್ ರೌಂಡ್ ತನಕ ಬಿಡಲ್ಲ, ಸೆಕೆಂಡ್ ರೌಂಡ್ ಮುಗಿಯೋಷ್ಟರಲ್ಲೇ ನೀವು ಬಿಟ್ಟರೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಎಕ್ಸಿಟ್ ಬಿಡ್ತಾರೆ. ಇಲ್ಲ ನೀವು ಥರ್ಡ್ ರೌಂಡ್ ಮುಗಿದಾದ್ಮೇಲೆ ನಂಗೆ ಬೇಡ ಅಂತಂದರೆ 1,30,30,000 ಇಂಟು ಎಷ್ಟು ಮಾಡಿ, ಇಂಟು ಫಾರ್ ಎಕ್ಸಾಂಪಲ್ 3 ಇಯರ್ಸ್ ಬಿಡಿ, ಬಟ್ 3 ಇಯರ್ಸ್ ಅದು ರೂಲ್ಸು, ಬಟ್ ಅವ್ರು ಇಂಟು ಮಾಡೋದು 5 ಮಾಡ್ತಾರೆ. ಸೊ ಹಂಗಾಗಿ ತಲೆಯಲ್ಲಿ ಇಟ್ಕೊಂಡು ಸೀಟ್ ಕ್ಯಾನ್ಸಲೇಷನ್ ಯಾರೆಲ್ಲ ಮಾಡ್ಕೋಬೇಕಂತ ಇದ್ರು, ಬೈ ಮಿಸ್ಟೇಕಾಗಿ ನೀವು ಆಗಲೇ ಕಾಲೇಜ್ಗೆ ಹೋಗಿ ಜಾಯಿನ್ ಆಗಿ ಬೇಡ ಅನಿಸಿದ್ರು ಕೂಡ ಇವಾಗಲೇ ಎಕ್ಸಿಟ್ ಆಗಿ, ಇಲ್ಲಾಂದರೆ ಬರಲ್ಲ ಮುಂದೆ. ಥ್ಯಾಂಕ್ ಯು.